ಇಷ್ಟು ಬೇಗ ಬೆಂಗಳೂರಿಗೆ ಹೋಗ್ತಾ ಇದ್ದೀರಲ್ಲ ಅತ್ತೆ, ಇನ್ನೂ ಸ್ವಲ್ಪ ದಿವಸ ಇರ್ಬೋದಾಗಿತ್ತು ಅಲ್ವಾ? ಅಮ್ಮು, ಯಾರ್ದೋ ಮದ್ವೆಗೆ ನಾನು ಯಾಕೆ ಇಲ್ಲಿರ್ಬೇಕು? ನಾನು ಇಷ್ಟು ದಿನ ಇದ್ದಿದ್ದೆ ನಿನ್ಗೋಸ್ಕರ. ಐನೋ, ಆದ್ರೂ ಯಾಕೋ ನನಗೆ ಅರ್ಥ ಆಗುತ್ತೆ ಅಮ್ಮು. ಈ ವಿಷಯದ ಬಗ್ಗೆ ಏನ್ ಮಾತಾಡ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಷ್ಟೇ ಟ್ರೈ ಮಾಡಿದ್ರು ಈ ಮದ್ವೆ ನಡೆದೇ ಹೋಯ್ತು. ಇದೇ ವಿಷಯಕ್ಕೆ ನಿನ್ನ ತಾತನ ಜೊತೆಗೆ ನಾನು ಜಗಳ ಆಡಿದ್ದೀನಿ. ಐ ಡೋಂಟ್ ನೋ ವಾಟ್ ಟು ಡೂ. ನನ್ ವಿಷಯಕ್ಕೆ ನೀವ್ ಯಾಕತ್ತೆ ತಾತನ ಹತ್ರ ಜಗಳ ಆಡೋದಿಕ್ ಹೋದ್ರಿ? ಆಗಿದ್ದಾಗೋಗಿದೆ. ಇವಾಗ ಇನ್ನೇನ್ ಮಾಡಕ್ಕಾಗತ್ತೆ ಹೇಳಿ? ಹಾಗಲ್ಲ ಪುಟ್ಟ, ನೀನ್ ಹೀಗೆ ಒದ್ದಾಡ್ಕೊಂಡಿರು ಅಂತ ಇಲ್ಲಿ ನಿನ್ನ ಹೇಗ್ ಬಿಡಕ್ಕಾಗತ್ತೆ? ಮನೇಲಿ ಎಲ್ರಿಗೂ ಹೇಗ್ ನಿದ್ದೆ ಬರ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ನನಗ್ ಮಾತ್ರ ನೆಮ್ಮದಿ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅತ್ತೆ, ಅಷ್ಟೇ ನಾನ್ ಕೇಳ್ಕೊಳ್ಳೋದು. ಒಳ್ಳೆತನಕ್ಕೂ ಒಂದು ಲಿಮಿಟ್ ಇರ್ಬೇಕು ಅಮ್ಮ. ಇಲ್ಲ ಅಂದ್ರೆ ನಿನ್ನ ಒಳ್ಳೆ ಗುಣಕ್ಕೆ, ಒಳ್ಳೆ ಮನ್ಸಿಗೆ ನೀನ್ ಇರ್ಬೇಕಾಗಿರೋ ಜಾಗ ಇದ? ಟೈಮ್ ನೀರೋಗಿದೆ ಅತ್ತೆ, ಇನ್ನೇನಿದ್ರು ಬಂದಿರೋದನ್ನ ಅನುಭವಿಸೋದಷ್ಟೇ. ಯು ಕಾಂಟ್ ಬಿ ಲೈಕ್ ದಿಸ್. ನನಗೆ ಸ್ವಲ್ಪ ಟೈಮ್ ಕೊಡು. ಬೆಂಗಳೂರಿಗೆ ಹೋದ್ಮೇಲೆ ನಾನು ಏನಾದರೂ ಸೊಲ್ಯೂಷನ್ ಕಂಡು ಹಿಡಿತೀನಿ. ಅಮ್ಮು, ಒಂದು ವಿಷಯ ಹೇಳು. ಆರ್ ಯು ಓಕೆ ಹಿಯರ್? ಇಲ್ಲಿರೋ ಜನರು ನಿನಗೆ ತೊಂದರೆ ಕೊಡ್ತಿಲ್ಲ ತಾನೇ? ಇಲ್ಲ ಅತ್ತೆ, ಮನೇಲಿರೋರು ಎಲ್ರೂ ಒಳ್ಳೆಯವ್ರೆ. ಇನ್ಫ್ಯಾಕ್ಟ್ ಲಕ್ಷ್ಮಿ ಕೂಡ ಒಳ್ಳೆಯವಳೆ. ಆದ್ರೆ ಇದಕ್ ನಾನ್ ಪ್ರಿಪೇರ್ ಆಗಿರ್ಲಿಲ್ಲ. ಹೈಯರ್ ಸ್ಟಡೀಸ್ ಮುಗಿಸಿ ಏನಾದ್ರೂ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೆ. ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್ಸ್ ಆನ್ ದಿಸ್ ಪೀಪಲ್. ಬಟ್ ಐ ಅಂಡರ್ಸ್ಟ್ಯಾಂಡ್. ಆದ್ರೆ ಸರೆಂಡರ್ ಆಗ್ಬೇಡ ನೀನು. ನನಗ್ ಫ್ಯೂಚರ್ ಬಗ್ಗೆ ಹೋಪ್ಸ್ ಹೋಗ್ಬಿಟ್ಟಿದೆ ಅತ್ತೆ. ನನಗ್ PhD ಗಿದ್ದಿದ್ದ ಆಪರ್ಚುನಿಟಿ ಕೂಡ ನಾನು ಕಳ್ಕೊಂಡೆ. ಅಮ್ಮು, ನಮ್ ಲೈಫ್ ಡಿಸಿಷನ್ನ ನಾವೇ ತಗೋಬೇಕು. ಇನ್ಯಾರೋ ನಮಗೋಸ್ಕರ ಸ್ಟ್ಯಾಂಡ್ ತಗೋತಾರೆ ಅಂತ ಕಾಯ್ತಾ ಇದ್ರೆ ಆ ಕಾಲ ಬರೋದೇ ಇಲ್ಲ. ಲೈಫಲ್ಲಿ ನಾವೆಲ್ಲ ಕಳ್ಕೊಂಡ್ಬಿಟ್ವಿ ಅಂತ ಕೂತಷ್ಟು ನಾವು ಸಫರ್ ಆಗ್ಬೇಕಾಗತ್ತೆ. ನನ್ನ ಸ್ವಂತ ಅನುಭವದಿಂದ ಹೇಳ್ತಾ ಇದ್ದೀನಿ. ನೀನ್ ಹೀಗೆ ಇದ್ರೆ ತುಂಬಾ ಸಫರ್ ಆಗ್ತೀಯ. ನೀನು ಮದ್ವೆ ಆಗಿದ್ಯಾ, ನಾನು ಒಬ್ಳೇ ಇದ್ದೀನಿ. ಆದ್ರೂ ಇಬ್ರು ವಿಚಿತ್ರ ಒಂಟಿತನದಿಂದ ಒದ್ದಾಡ್ತಾ ಇದ್ದೀವಿ. ಬೆಟರ್ ಲೇಟ್ ದ್ಯಾನ್ ನೆವರ್. ಒಂದು ಡಿಸಿಷನಿಗೆ ಬಾ. ಅಣ್ಣ ಅಣ್ಣ ಬಾಪಾದಿ, ಕೂತ್ಕೋ. ಪರವಾಗಿಲ್ಲ ಆಂಟಿ, ನಾನು ಹೊರಡ್ತೀನಿ. ಅರೆ, ಇದೇನಪ್ಪ ಇದು? ಹೀಗ್ ಬಂದು ಹಾಗೆ ಹೋಗ್ತೀನಿ ಅಂತಿದ್ದೀರಾ? ಅಲ್ವಾ ಅಮ್ಮ? ಕೂತ್ಕೊಳ್ಳಿ. ಅದೇವ ಪ್ಲೀಸ್ ಕೂತ್ಕೊಳ್ಳಿ. ಚಂದ್ರಿ, ಹೋಗಿ ಕಾಫಿ ಮಾಡ್ತೊಂಬ. ಅಯ್ಯೋ, ಕಾಫಿ ಎಲ್ಲ ಬೇಡ. ನಾನ್ ಮಾಡೋ ಕಾಫಿ ಕುಡ್ದು ನೋಡಿ ಒನ್ ಮೋರ್ ಅಂತೀರಾ? ನೀನು ಫಸ್ಟ್ ಒಂದ್ ತಗೊಂಡ್ ಬಾ, ಆಮೇಲೆ ಒನ್ ಮೋರ್ ಹೇಳ್ತಾರೋ ಇಲ್ವೋ ನೋಡೋಣ. ಇವತ್ತು ಹೆಂಗಾದ್ರೂ ಮಾಡಿ ಆದಿಗ್ ಪ್ರಪೋಸ್ ಮಾಡ್ಬಿಡ್ಬೇಕು. ಆದಿ ಹೋಗುವಾಗ ಕಾರಿನ ತನಕ ಜೊತೆಗೆ ಹೋಗಿ ನನ್ ಮನ್ಸಲ್ಲಿರೋ ಪ್ರೀತಿನೆಲ್ಲ ಹೇಳ್ಬಿಡ್ಬೇಕು. ಏಯ್, ಟಿವಿ ಆಮೇಲೆ ನೋಡುವಂತೆ, ಹೋಗಿ ಕಾಫಿ ತಗೊಂಬ. ಆದಿ, ನೀನ್ ಮನೆ ಮಗನ್ ತರ ನಿಂತ್ಕೊಂಡು ಮದ್ವೆಗೆಲ್ಲ ಓಡಾಡ್ತಾ ಇರೋದ್ ನೋಡಿ ನನಗ್ ತುಂಬಾ ಸಂತೋಷ ಆಯ್ತಪ್ಪ. ಅದ್ರಲ್ಲಿ ಏನಿದೆ ಆಂಟಿ? ಲಕ್ಕಿ ಏನ್ ಬೇರೆ ಅವಳ? ನಿಮ್ಮನೆ ಹುಡುಗಿ ಅಂದ್ರೆ ನಮ್ಮನೆ ಹುಡುಗಿ ಇದ್ದಂಗಲ್ವಾ? ನೋಡಪ್ಪ ಆದಿ, ನೀನ್ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ಯಾ. ನಿಮ್ಮ ಅಕ್ಕನ್ಗೂ ಸ್ವಲ್ಪ ಹೇಳ್ಕೊಡು ನಮ್ ಜೊತೆ ಹೊಂದ್ಕೊಳ್ಳೋದಿಕ್ಕೆ. ಯಾವಾಗ್ಲೂ ಏನೋ ಕಳ್ಕೊಂಡಂಗಿರ್ತಾಳೆ. ಬರೀ ಗಂಡನ್ ಜೊತೆ ಚೆನ್ನಾಗಿದ್ರೆ ಸಾಕ? ಬಂಧು ಬಳಗ ಎಲ್ರ ಜೊತೆನೂ ಹಂಗೆ ಇರ್ಬೇಕಲ್ವಾ? ಮತ್ತೆ ಸಿಟಿಲ್ ಬೆಳ್ದಿರೋರು 4 ದಿನಕ್ಕೆ ಹೊಂದ್ಕೋಬೇಕು ಅಂತಂದ್ರೆ ಹೇಗಾಗುತ್ತೆ? ನಿಧಾನಕ್ಕೆ ಹೊಂದ್ಕೊಂತಾರ ಬಿಡಿ. ಥ್ಯಾಂಕ್ ಯು. ಹೇಗಿದೆ ಕಾಫಿ? ಕುಡಿಲಿ ಇರು ಚಂದ್ರಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಹಾಲು, ಕಾಫಿ ಪುಡಿ, ಸಕ್ಕರೆ ಜೊತೆ ಇನ್ನೇನೋ ಬೆರೆಸಿದ್ದೀನಿ. ಅದು ಏನಂತ ಗೊತ್ತಾಯ್ತಾ ನಿಮ್ಗೆ? ಉಪ್ಪೇನಾದ್ರೂ ಬೆಳೆಸ್ಬಿಟ್ಟೇನೆ? ಉಪ್ಪು ಬೆಳೆಸ್ಬಿಟ್ಲಾ? ಇಲ್ಲ ಇಲ್ಲ, ಅದೇವ್ರು ಹೇಳಿ. ಮಾವ, ಬೇರೆ ಯಾರಿಗಾದ್ರೂ ಆಗಿರೋ ಹಂಗ್ ಮಾಡ್ಬಿಡ್ತಿದ್ದೆ. ಆದಿ ಅವ್ರಿಗೆ ಆತರ ಎಲ್ಲ ಮಾಡ್ತೀನಾ? ಯಾರು ಗೊತ್ತು, ನನ್ ಕಾಫಿಲಿ ಒಂದ್ಸಲ ಉಪ್ಪು ಬೆರೆಸ್ಬಿಟ್ಟಿದ್ದಲ್ಲ, ನೆನ್ಪಿದ್ಯಮ್ಮ? ಸರಿ ಆಂಟಿ, ನಾನು ಹೋಗಿ ಬರ್ತೀನಿ. ಇದೇನಪ್ಪ ಇದು? ಕೂತ್ಕೊಪ್ಪ, ಊಟ ಗೀಟ ಮಾಡ್ಕೊಂಡು ಹೋಗುವಂತೆ. ಈಗ ತಾನೇ ಕಾಫಿ ಆಯ್ತಲ್ಲ ಆಂಟಿ, ಊಟ ಸದ್ಯಕ್ಕೆ ಸೇರಲ್ಲ. ನಾನು ಬರ್ತೀನಿ. ಸರಿ ಕಣ.
ಬರ್ತೀನಿ. ಸರಿ ಸರಿ ಅದೇ ಏ ಚಂದ್ರಿ, ಹೋಗಿ ಅನ್ನಕ್ಕಿಡು. ಅಮ್ಮ, ಆ ಲಕ್ಕಿ ನಿನ್ನ ಲೈಫ್ನ ಹಾಳು ಮಾಡಿದ್ಲು. ನೀನ್ ನೋಡಿದ್ರೆ ಅವಳ ಮದುವೆ ಸಂಭ್ರಮದಲ್ಲಿ ಓಡಾಡ್ತಿದ್ಯಾ. ಏನಾಗಿದೆ ಅಮ್ಮ ನಿನ್ ಬುದ್ಧಿಗೆ? ಆದಿ, ಮನೇಲೆಲ್ರೂ ಮದ್ವೆ ಸಂಭ್ರಮದಲ್ಲಿ ಓಡಾಡ್ತಿರುವಾಗ ನಾನೊಬ್ಳೆ ಸಾವಿನ ಕಳೆ ಹೊತ್ಕೊಂಡ್ ಕೂರಕ್ಕಾಗತ್ತಾ? ನನ್ ಬುದ್ಧಿಗೇನೂ ಆಗಿಲ್ಲ. ಹಾಗ್ ನೋಡಿದ್ರೆ ನಿನ್ ಬುದ್ಧಿಗೇನೋ ಆಗಿದೆ ಅನ್ಸತ್ತೆ. ನನಗ ನನಗೇನಾಗಿದೆ? ನಾನು ಆರಾಮಾಗಿ ಇದೀನಲ್ಲ. ಲಕ್ಷ್ಮಿ ಮುಖ ಕಂಡ್ರೇನೆ ಆಗದೆ ಇದ್ದವನು ಇವಾಗ ಎಲ್ಲ ಮರ್ತು ಅವಳ ಮದ್ವೆ ಕೆಲ್ಸಗಳಿಂದೆಲ್ಲ ನೀನ್ ಹೆಗಲ್ ಮೇಲೆ ಹಾಕೊಂಡು ಓಡಾಡ್ತಿದ್ಯಲ್ಲ. ಅಮ್ಮೋ, ನಾನು ಲಕ್ಷ್ಮಿ ಮದುವೆ ಕೆಲಸಗಳಿಗೆ ಓಡಾಡ್ತಿರೋದು ಮಾತ್ರ ನಿನ್ನ ಕಾಣಿಸ್ತಿದೆ. ಅದ್ರ ಹಿಂದೆ ಇರೋ ಉದ್ದೇಶ ನಿನ್ನ ಕಾಣ್ತಿಲ್ಲ. ಉದ್ದೇಶನ? ಏನ್ ಹಾಗಂದ್ರೆ? ಆ ಲಕ್ಷ್ಮಿ ನಿನ್ನ ಲೈಫ್ನ ಹಾಳು ಮಾಡಿ ಅವಳು ಖುಷಿಯಾಗಿರಕ್ ನಾನು ಬಿಡ್ತೀನ? ಈ ಮದುವೆ ಒಂದಾಗ್ಲಿ ಅವಳ ಜೀವನ ಎಕ್ಕೊಟ್ಟೋಗುತ್ತೆ, ನೋಡ್ತೀನಿ. ಆದಿ, ಏನ್ ನಿನ್ ಮಾತಿನ ಅರ್ಥ? ನಿನ್ಗೆ ಈಗಲೇ ಏನು ಅರ್ಥ ಆಗ್ಬಾರ್ದು ಅಮ್ಮ. ಮೊದಲೇ ಕತೆ ಹೇಳಿ ಸ್ಪಾಯ್ಲರ್ ಕೊಟ್ಬಿಟ್ರೆ ಮಜಾ ಇರಲ್ಲ. ನಿನ್ಗೆ ಒಂದೊಳ್ಳೆ ಸಿನಿಮಾ ತೋರಿಸ್ತೀನಿ, ನೋಡ್ತೀರ. ನೋಡಾದಿ, ನೀನ್ ಏನೇನೋ ಮಾಡಕ್ ಹೋಗ್ಬೇಡ. ಅಯ್ಯೋ, ನಾನೇನು ಮಾಡ್ತಿಲ್ಲ ಅಪ್ಪ. ಆ ದೇವ್ರು ಲಕ್ಷ್ಮಿ ಜೀವನಕ್ಕೆ ಬರ್ದಿರೋ ಗೋಳಿನ ಕತೆಗೆ ಸ್ವಲ್ಪ ಮಸಾಲೆ ಎಲಿಮೆಂಟ್ಸ್ ಆಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಆದಿ, ನೀನೇನೋ ತಪ್ಪು ಮಾಡ್ತಿದ್ಯಾ ಅಂತ ಅನ್ಸುತ್ತೆ. ನನ್ ಮಾತ್ ಕೇಳು. ನಿನ್ ಮದ್ವೆಗೆ ಮುಂಚೆ ಯಾರು ನನ್ನ ಮಾತು ಕೇಳಲಿಲ್ಲ. ಈಗ ನಾನು ಯಾರ ಮಾತನ್ನು ಕೇಳಲ್ಲ. ಗುಡ್ ನೈಟ್ ಅಮ್ಮ.